ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಲ್ಪವೇಂದ್ರ ಕಂಬಾಳು. ಎಲ್ರಿಗೂ ಕನ್ನಡ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು. ಇದು ಒಂದು ನಾಡ ಹಬ್ಬ. ದಸರಾ ಬಿಟ್ಟರೆ ನಾಡ ಹಬ್ಬ ಅಂತ ಸಿಗೋದು ನಮಗೆ ಕನ್ನಡ ರಾಜ್ಯೋತ್ಸವ. ಕನ್ನಡ ರಾಜ್ಯೋತ್ಸವ ಏನಕ್ಕೆ ಆಚರಿಸ್ತೀವಿ ಅಂದರೆ, ಕರ್ನಾಟಕ ಏಕೀಕರಣ ಆದಾಗ ಒಂದು ಜಯದ ಸಂಕೇತವಾಗಿ, ಆಚರಣೆಯ ಸಂಕೇತವಾಗಿ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತೀವಿ. ಸೊ ಕನ್ನಡ ರಾಜ್ಯೋತ್ಸವಕ್ಕೂ ಮುನ್ನ ಏಕೀಕರಣ ಸಂದರ್ಭದಲ್ಲಿ ಒಂದು ನಾಡಗೀತೆ ಅಂತ ಹೇಳಿ ಬರೆದ್ರು. ಯಾರು? ಹುಯಿಲಗೋಳ ನಾರಾಯಣರಾವ್ ಅಂಥೇಳಿ, ನಾರಾಯಣ ರಾಯರು ಅವರು ಬರೆದಿದ್ದು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಅವ್ರು ಬರೆದಿದ್ದು ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು ಅಂಥೇಳಿ ಬರೆದ್ರು. ಇದನ್ನು ಪಿ ಕಾಳಿಂಗರಾಯರು ನೋಡ್ಬಿಟ್ಟು, ಆ ರಾಯರೇ, ಕವಿಗಳೇ, ಇದು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತ ಮಾಡಿ, ಉದಯವಾಯಿತು ಅಂದರೆ ಆಗೋಗ್ಬಿಟ್ಟಿದೆ ಅನ್ನಂಗಾಗತ್ತೆ. ಸೊ ಉದಯವಾಗಲಿ ಅಂದರೆ ಅದು ನಿರಂತರ ಉದಯ ಆಗ್ತಾ ಇರಬೇಕು. ಆ ರೀತಿ ಒಂದು ಸಾಲು ಬಂದರೆ ಭಾಳ ಚೆನ್ನಾಗಿರುತ್ತೆ ಅಂಥೇಳಿ ಪಿ ಕಾಳಿಂಗರಾಯರು ಇವ್ರಿಗೆ, ನಾರಾಯಣ ರಾಯರಿಗೆ ಹೇಳಿದ್ರು. ಸೊ ಆವಾಗ ಸಾಲು ತಿದ್ದುಪಡಿ ಆಯಿತು. ಏನಂತ? ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. 1926ರಲ್ಲಿ ಇದು ಸಾಹಿತ್ಯ ಬರೆದು ಹಾಡಿದ್ದು ಅನಿಸುತ್ತೆ. ಇದು ಮೊದಲನೇ ಸಲ ಸ್ವಾಗತ ಗೀತೆಯಾಗಿ 1920ನೇ ಇಸ್ವಿಲಿ ನಮ್ಮ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ ಬೆಳಗಾವಿನಲ್ಲಿ. ಅವಾಗ ಸ್ವಾಗತ ಗೀತೆಯಾಗಿ ನಮ್ಮ ಗಂಗೂಬಾಯಿ ಹಾನಗಲ್ ಅವರು ಬಾಲಕಿಯಾಗಿದ್ದಾಗ ಮೊದಲನ್ನ ಹಾಡಿದ್ದು ಹಾಡು ಇದು. ಏನು ಇದು? ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಎಷ್ಟು ಚೆನ್ನಾಗಿದ್ದಾರೆ ಅದು. ಅದು ಪೂರ್ತಿ ಪದ್ಯ, ಅದು ಕವನ, ಕವಿತೆ, ಆ ನಾಡಗೀತೆ ಏನಿದೆ ಅದು ರೋಮಾಂಚನ ಆಗುತ್ತೆ. ಅಷ್ಟು ಚೆನ್ನಾಗಿ ಹುಯಿಲಗೋಳ ನಾರಾಯಣ ರಾಯರು ಬರೆದಿದ್ದಾರೆ. ಅದನ್ನು ಪಿ ಕಾಳಿಂಗರಾಯರು ಸಂಯೋಜನೆ ಮಾಡಿ ಹಾಡಿದ್ದಾರೆ ಅವಾಗಿನ ಕಾಲಕ್ಕೆ. ತುಂಬ ಗ್ರೇಟು. ಸೊ ಅದಾದ ನಂತರ 1970ನೇ ಇಸ್ವಿ ಅಲ್ಲಿವರೆಗೂ ಒಂದು ಏಕೀಕರಣ ಸಂದರ್ಭದಲ್ಲಿ ಪಿ ಕಾಳಿಂಗರಾಯರು ಸಹ ಏಕೀಕರಣದಲ್ಲಿ ತುಂಬ ಗಮನ ಹರಿಸಿ, ಅವರು ಏಕೀಕರಣದಲ್ಲಿ ಎಲ್ಲರನ್ನೂ ಒಗ್ಗೂಡಿಸಿ ತುಂಬ ಹೋರಾಟ ಮಾಡಿದಂಥವ್ರು ಈ ಕವಿಗಳು. ಯಾರು? ನಾರಾಯಣರಾವ್ ಅವರು. ಮತ್ತು ಅದಾದ ನಂತರ 1970ರಲ್ಲಿ ಅಧಿಕೃತವಾಗಿ ಈ ಈ ನಾಡಗೀತೆಯನ್ನು ತೆಗೆದುಹಾಕ್ತಾರೆ. ಎಲ್ಲಿಂದ? ನಾಡಗೀತೆಯಾಗಿ. ಅಂದರೆ ರಾಷ್ಟ್ರ ಅಂತ ಬಂದಮೇಲೆ ಪ್ರತಿಯೊಂದು ರಾಜ್ಯಕ್ಕೂ ಒಂದು ಗೀತೆ ಇದು ಸರಿ ಹೊಂದಲ್ಲ ಅಂಥೇಳಿ ತೆಗೆದುಹಾಕ್ತಾರೆ. ಸೊ ಅದಾದಮೇಲೆ 78ರಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಅದು ನಡಿಬೇಕಾದ್ರೆ ನಮ್ಮ ಕುವೆಂಪುರವರು ಕುಪ್ಪಳ್ಳಿ ವೆಂಕಟಪ್ಪನವರ ಮಗ ಅವರು ರಾಷ್ಟ್ರಕವಿ ಅವರು ಬರೆದಿದ್ದು ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಇದು ಅದಕ್ಕಿಂತ ಚಂದ ಹಾಡಿದ್ದು. ಇದನ್ನು ನಾಡಗೀತೆಯಾಗಿ ಅಧಿಕೃತವಾಗಿ 2004ರಲ್ಲಿ ಇದನ್ನು ಇದು ಮಾಡ್ತಾರೆ. ಅಧಿಕೃತವಾಗಿ ಘೋಷಣೆ ಮಾಡಿ ಇದನ್ನು ಹಾಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಇದಾದ ನಂತರ ನಮ್ಮ ಮೇರು ಕವಿ KS ನಿಸಾರ್ ಅಹ್ಮದ್ ಅವರು, ಅಪ್ಪ ಎಂಥ ಕವಿ ರೀ ಅವರು. ಆ ಸಾಹಿತ್ಯ ಸಾಲುಗಳು ನೋಡಿದ್ರೆ ಮೈ ಜುಮ್ಮಂತದ್ದು. ನೋಡಿ ಸಾಲು ಹೆಂಗಿದೆ ಅಂತಂದರೆ, ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬೆಳಕಿನಲ್ಲಿ ಸಹ್ಯಾದ್ರಿಹ ಲೋಹದಲ್ಲಿನ ಹುತ್ತುಂಗದ ನಿಲುವಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗಗಂಧ ತರುಗಳಲ್ಲಿ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ. ಬರೀ 3 ಸಾಲಿನಲ್ಲಿ ಇಡೀ ಕರ್ನಾಟಕವನ್ನೇ ಬಣ್ಣಿಸ್ಬಿಟ್ಟಿದ್ದಾರೆ. ಯಾರು? ನಮ್ಮ KS ನಿಸಾರ್ ಅಹಮದ್. ಒಬ್ಬ ಮುಸಲ್ಮಾನ ಕವಿ ಒಬ್ಬ ಕನ್ನಡದ ಬಗ್ಗೆ ಇಷ್ಟು ಚೆನ್ನಾಗಿ ವರ್ಣಿಸಿದ್ದಾರೆ ಅಂದರೆ ಅವರಿಗೆ ಭಾಷಾಭಿಮಾನ ಎಷ್ಟಿತ್ತು ಅಂತ ನಾವು ಯೋಚನೆ ಮಾಡಬೇಕು. ಮತ್ತು ಅದಾದ ನಂತರ ತುಂಬ ಜನ ತುಂಬ ಕನ್ನಡದ ಬಗ್ಗೆ ಹಾಡುಗಳು ಬರೆದ್ರು. ಅದಾದಮೇಲೆ ಶಿವಶಂಕರ್ರವರು, ಅದೆಂಥ ಹಾಡ್ರಿ ಅದು,
ಸಿರಿವಂತರಾದರೂ ಕನ್ನಡ ನಾಡಲ್ಲೇ ಮೆರೆವೆ, ಭಿಕ್ಷುಕನಾದರೂ ಕನ್ನಡ ನಾಡಲ್ಲೇ ಮಡಿವೆ. ಇವೆಲ್ಲ ಹಾಡುಗಳು ಕೇಳ್ತಾ, ಕೇಳ್ತಾ, ಕೇಳ್ತಾ ನಮ್ಮನ್ನು ನಾವು ಮರ್ತೋಗ್ಬಿಡ್ತೀವಿ. ಕನ್ನಡದ ಬಗ್ಗೆ ಎಂತೆಂಥ ಹಾಡಿದ್ದಾವೆ. ಮತ್ತು ಡಾಕ್ಟರ್ ರಾಜ್‌ಕುಮಾರ್ ಅವರು ಹಾಡಿದ್ರು. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ನಾಡಲ್ಲಿ ಮೆಟ್ಟಬೇಕು. ಮತ್ತು ನಮ್ಮ ವಿಷ್ಣುವರ್ಧನ್ ಸರ್ ಹೇಳಿದ್ದು, ಆ, ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿರುವೆ, ಮಣ್ಣಾದರೆ ನಾನು. ಎಂಥ ಸಾಹಿತ್ಯ ಇವೆಲ್ಲ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದ ಕವಿಗಳ ಸಂಪದ್ಭರಿತ ಸಾಲುಗಳು ಅಂದರೆ ತಪ್ಪಾಗಲ್ಲ. ಸೊ ಇವೆಲ್ಲ ಬಿಟ್ಕೊಟ್ಟು ಹೋಗಿದ್ದಾರೆ. ನಮ್ಮ ಏನು ಕನ್ನಡ ಪರ ಸಂಘಟನೆಗಳು, ಅದು ಇದು ಕರ್ನಾಟಕ ರಕ್ಷಣಾ ವೇದಿಕೆ, ಇವೆಲ್ಲ ಮುತುವರ್ಜಿ ವಹಿಸಿ ಇವನ್ನೆಲ್ಲ ಒಂದು ಕಡೆ ಕೂಡ ಹಾಕಿ ಇದನ್ನೇ ಒಂದು ಆಲ್ಬಮ್ ಸಾಂಗ್ ಥರ ಮಾಡಿ, ಬರೀ ಕನ್ನಡದ ಬಗ್ಗೆ ಯಾವ ಸಾಂಗ್ ಇದೆಯೋ ಅದು ತೆಗಿಬೇಕು. ಅದೊಂದು ಕಡೆ ಮಾಡಿ, ಅದೊಂದು ಮಾಡಿದಾಗ ಅದಕ್ಕೊಂದು ಪರಿಪೂರ್ಣವಾದ ಅರ್ಥ ಸಿಗುತ್ತೆ. ಬಟ್ ಈಗೇನು ಯೂಟ್ಯೂಬಲ್ಲಿ, ಗೂಗಲಲ್ಲಿ ಎಲ್ಲಿ ಹುಡ್ಕೋದು ಸಾಹಿತ್ಯ, ಸಂಗೀತ ಯಾರು ಬರೆದ್ರು ಏನು ಎಲ್ಲ ಸಿಕ್ಬಿಡುತ್ತೆ. ಬಟ್ ಈ ಇಷ್ಟು ಸಾಂಗ್ಗಳ್ನ ಎಲ್ಲೋ ಒಂದು ಲಾಂಗ್ ರೈಡ್ ಹೋಗ್ತೀವಿ. ಇದು ಕೇಳ್ಕೊಂತ ಹೋದರೆ ನಮ್ಮನ್ನು ನಾವು ಮರೆತುಬಿಟ್ಟಿರ್ತೀವಿ. ಅಷ್ಟು ಅರ್ಥಪೂರ್ಣವಾಗಿ ಅರ್ಥಗರ್ಭಿತವಾದ ಸಾಲುಗಳಲ್ಲಿ ನಮ್ಮ ಕನ್ನಡ ಭಾಷೆಯಲ್ಲಿ ಒಂದು ಹಾಡು ಬರೀತಾರೆ. ಅದನ್ನು ನಾವು ಕೇಳ್ತೀವಿ, ಅದಕ್ಕೊಂದು ಇಂಪಾದ ಕಂಠ ಸಿಗುತ್ತೆ. ನಿಜವಾಗಲೂ ನಾವು ಕನ್ನಡಿಗರು ಪುಣ್ಯವಂತರು. ಅಂಥ ಕಾವೇರಿ ಮಾತೆ, ಅಂಥ ಹಂಪೆ, ಅಂಥ ವಿಜಯನಗರ, ಎಂತೆಂಥ ಸ್ಥಳಗಳಿದೆ. ಇಂಗ್ಲೀಷಲ್ಲೇನೋ ಹೇಳಿದ್ದಾರೆ ಈ ಟೂರಿಸ್ಟ್ ಬಗ್ಗೆ, ಒನ್ ಸ್ಟೇಟ್ ಮೆನಿ ವರ್ಡ್ ಅಂತೇಳಿ. ನಿಜವಾದ ಅರ್ಥಪೂರ್ಣವಾಗಿದೆ ಅದು. ಏನಂದರೆ ಒನ್ ಸ್ಟೇಟ್ ಮೆನಿ ವರ್ಡ್ ಅಂದರೆ ಒಂದು ರಾಜ್ಯ ಹಲವು ಜಗತ್ತು. ನಿಜ, ಅದು ಒಂದೇ ರಾಜ್ಯ ನಮ್ಮದು, ಆದರೆ ಜಗತ್ತುಗಳು ಹಲವಿದೆ, ಹಲವು ಆಯಾಮದಲ್ಲಿದೆ, ಹಲವು ಮುಖಗಳಲ್ಲಿದೆ. ಮತ್ತು ಪ್ರತಿ 30 ಕಿಲೋಮೀಟ್ರಿಗೂ ಕನ್ನಡ ಭಾಷೆ ಬದಲಾಗ್ತಾ ಹೋಗುತ್ತೆ. ಅಂದರೆ ಹೊಸ ಸ್ವರೂಪ ಪಡ್ಕೋತಾ ಇರುತ್ತೆ. ಅಲ್ಲಿನ ಭಾಷೆ ಇಲ್ಲಿನ ಭಾಷೆ ಏನು ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಆದರೂ ಎಲ್ಲ ಸೇರಿ ಕನ್ನಡ ನಾಡು, ಕನ್ನಡ, ಕನ್ನಡಿಗರು, ಕನ್ನಡಿಗರಿಗಾಗಿ. ಇವೆಲ್ಲ ಸ್ವಂತಿಕೆ ನಮ್ಮದು. ಎಷ್ಟು ತುಂಬ ಪ್ರಾಚೀನವಾದ ಭಾಷೆ ಕನ್ನಡ ಅಂದರೆ ಸುಮಾರು ಒಂದು 5,000 ವರ್ಷಗಳ ಇತಿಹಾಸ ಇರ್ಬೋದು ನಮ್ಮ ಕನ್ನಡ ಭಾಷೆಗೆ ಅಂತ ನಾನು ಭಾವಿಸಿದ್ದೀನಿ. ನನಗಿನ್ನೂ ಸರಿಯಾಗಿ ಸಂಪೂರ್ಣವಾಗಿ ಗೊತ್ತಿಲ್ಲ. ಬಟ್ ಈ ಕನ್ನಡದ ಬಗ್ಗೆ ಮಾತಾಡ್ತಿದ್ರೆ ಸಮಯ ಸಾಲಲ್ಲ. ಸೊ ನನಗೆ ತಿಳಿದಿರೋವಷ್ಟು ನಾನು ತಿಳಿದಿದ್ದೀನಿ. ಕೊನೆಯದಾಗಿ ಏನು ಕುವೆಂಪುರವರ ಮತ್ತು ಇನ್ನೊಂದು ಕುವೆಂಪುರವರೇ ಬರೆದಿದ್ದು, ಬಾರಿಸು ಕನ್ನಡ ಡಿಮ್ ಡಿಮವ್ವ, ಹೋ ಕರ್ನಾಟಕ ಹೃದಯ ಶಿವ. ಎಂಥ ಸಾಂಗ್ರಿ ಅದು. ಇತ್ತೀಚೆಗೆ ರಘು ದೀಕ್ಷಿತ್ ಅವರು ಸಹ ಇದಕ್ಕೆ ರಾಗ ಸಂಯೋಜನೆ, ಮ್ಯೂಸಿಕ್ ಎಲ್ಲ ಕೊಟ್ಬಿಟ್ಟು ತುಂಬ ಪಾಪ್ಯುಲರ್ ಆಗಿ, ಸುಮಾರು ಒಂದು 4-5 ವರ್ಷದಿಂದ ತುಂಬ ಪಾಪ್ಯುಲರ್ ಆಗಿ ಸಾಂಗ್. ಇವೆಲ್ಲ ಕವನಗಳ ರೀತಿಯಲ್ಲಿ, ಕವಿತೆ ರೀತಿಯಲ್ಲಿ, ಸಾಹಿತ್ಯ ರೂಪದಲ್ಲಿರ್ತದೆ. ಇದನ್ನು ಗುರುತಿಸಿ ಆಚೆ ತಂದು ಒಂದು ಯುವಜನತೆಗೆ ತಲುಪಿಸ್ತಿದ್ದಾರಲ್ಲ ರಘು ದೀಕ್ಷಿತ್ ಅಂತವರು, ಮತ್ತು ನಮ್ಮ ಮೈಸೂರು ಅನಂತ ಸ್ವಾಮಿಯವರು, ಅವ್ರ ಮಗ, ಇವ್ರನ್ನೆಲ್ಲ ನಾವು ನೆನೆಸ್ಕೊಬೇಕ್ರಿ. ಯಾಕೆಂದರೆ ನಮ್ಮ ಭಾಷೆಯಲ್ಲಿ ತುಂಬ ಸಾಹಿತ್ಯ ಇದೆ. ಇದನ್ನು ಆಚೆಗೆ ತರೋಕ್ಕೆ ಸಮಯಗಳು ಬೇಕು, ಮತ್ತು ಮನಸ್ಸುಗಳು ಬೇಕು, ಮತ್ತು ಕೇಳುವಂಥ ತಾಳ್ಮೆ ಕೇಳುಗರಿಗಿರಬೇಕು ನಮ್ಮಂಥವ್ರಿಗೆ. ಸೊ ಏನೋ ಒಂದು ಹಾಡು ಹೇಳ್ತಾರೆ, ಬರೀತಾರೆ, ಅದಲ್ಲ. ಕನ್ನಡದಲ್ಲಿ ಒಂದು ಪದಕ್ಕೂ ಒಂದು ಅರ್ಥ ಇರುತ್ತೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಭಾಷೆನ ನಾವು ಶ್ರೀಮಂತಗೊಳಿಸಬೇಕು. ಕವಿ ಕುವೆಂಪುರವರ ಒಂದು ನಾಡಗೀತೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೇಡೆ. ಅಬ್ಬಬ್ಬ, ಜಯ ಭಾರತ, ಭಾರತದ ಮಗಳಾಗಿ ನಮ್ಮ ತನುಜಾತೆ, ನಮ್ಮ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳೇ. ತುಂಬ ಸಂಪದ್ಭರಿತವಾದ, ತುಂಬ ಸುಂದರವಾದ ನದಿಗಳ ಹರಿಯುವಂಥ ನಾಡು ನನ್ನದು ಅಂಥೇಳಿ ಕುವೆಂಪುರು ಬರೆದಿದ್ದಾರೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರ ಅವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಭೂದೇವಿಯ ಮಕುಟದ ನವಮಣಿ ಅಂದರೆ ಇಡೀ ಭೂಮಂಡಲಕ್ಕೆ ಭೂದೇವಿಗೆ ಶಿರಭಾಗದ ನವಮಣಿ. ನವ ಅಂದರೆ ಹೊಸತನ,
ಅಂದರೆ ಏನು ಪಿ ಕಾಳಿಂಗರವ್ರು ಹೇಳಿದ್ರು, "ಓದೆಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು" ಈಕ್ವಲ್ ಪದ ಇದೆ ಇದು. ಸಮಾನಾರ್ಥಕ ನವಮಣಿ ಪ್ರತಿ ಸಲ ಹೊಸದೆ, ಪ್ರತಿದಿನ ಹೊಸದೆ ಕನ್ನಡ ತನ್ನ ಕನ್ನಡಮಯ. ನವಮಣಿ ಹೊಸ ಮಣಿ ಮುಕುಟಕ್ಕೆ ಗಂಧ ಗಂಧದ ಚಂದದ ಹೊನ್ನಿನ ಗಣಿಯೇ. ನಮ್ಮ ನಾಡು ಶ್ರೀಗಂಧ ಒಂದು ಸ್ಯಾಂಡಲ್ವುಡ್ಡು. ಮಧುಸೂದನ ರವ ತರಿಸಿದ ಭಾರತ ಜನನಿಯ ತನುಜಾತೆ. ಎಂತೆಂಥ ಮೇರು ಕವಿಗಳು ಹುಟ್ಟಿದಂಥ ನನ್ನ ನನ್ನ ರಾಜ್ಯ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನ ವೇಷ. ಜನನಿಯ ಜೋಗುಳ ಅಂದರೆ ತಾಯಿಯ ಜನನಿ, ಅವಳು ಜೋಗಳ ಆಡ್ತಾಳಲ್ಲ, ಅಷ್ಟು ಸೊಗಸಾಗಿರುತ್ತೆ ನಮ್ಮ ಭಾಷೆ. ಜೋಗುಳ ವೇದದ ಘೋಷ, ಕನ್ನಡದಲ್ಲಿ ವೇದ ಆಗಮ ಪಾರಾಯಣ ಇದನ್ನು ಪಠಿಸ್ತಾರಲ್ಲ, ಅದು ಕೇಳೋಕ್ಕೂ ಇನ್ನೂ ಭಾಳ ಸೊಂಪಾಗಿರುತ್ತೆ. ಜನನಿಗೆ ಜೀವವು ನಿನ್ನಾವೇಶ. ಆ ಕನ್ನಡದ ನಕ್ಷೆ ಇದಲ್ಲ ಕರ್ನಾಟಕದ್ದು, ಆ ನಿನ್ನ ವೇಷ ಜನರಿಗೆ ಒಂದು ಜೀವನಾಡಿ ಜೀವತರ. ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ. ಹಸುರಿನ ಎಂತಾರೆ ನಿಸರ್ಗ ಹಸಿರಾಗಿದೆ, ಹಸುರಿನ ಗಿರಿಗಳ ಸಾಲೆ. ಸಹ್ಯಾದ್ರಿ ಬೆಟ್ಟ, ಮಲೆನಾಡು ಇದೆಲ್ಲ ಗಿರಿ ಸಾಲು. ನಿನ್ನಯ ಕೊರಳಿನ ಮಲ, ನಿನ್ನ ಕೊರಳಿಗೆ ಇದು ಸೂಟಾಗುತ್ತೆ ಆ ಸರ. ಕಪಿಲ ಪತಂಚಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಕಪಿಲ ಮಹರ್ಷಿ, ಪತಂಜಲಿ ಮಹರ್ಷಿ, ಗೌತಮ ಋಷಿ, ಜಿನನುತ ಭಾರತ ಜನನಿ, ಇಂಥ ಋಷಿಗಳು ತಪಗೈದು ಹುಟ್ಟಿ ಜನಿಸಿ ಎಲ್ಲ ಪೂಜಾ ಕೈಂಕರ್ಯಗಳನ್ನು ನೆಲೆಸಿ ನೀಡಿದ ಕೊಡುಗೆ ನೀಡಿದ ರಾಜ್ಯ ನಂದು. ಇಂಥ ಋಷಿಗಳು ಶಂಕರ ರಾಮಾನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪನ್ನ, ಪಂಪಮ ಲಕುಮಿತ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ಶಂಕರಾಚಾರ್ಯರು, ಮಧ್ವಾಚಾರ್ಯರು, ವಿದ್ಯಾರಣ್ಯರು, ಬಸವೇಶ್ವರರು, ಮಧ್ವರು, ದಿವ್ಯಾರಣ್ಯರು, ರನ್ನ ಜನ್ನ ಪೊನ್ನ ಇವರೆಲ್ಲ ಕನ್ನಡದ ಆದಿಕವಿಗಳು. ಷಡಕ್ಷರಿ ಪೊನ್ನ, ಪಂಪ ಆದಿಕವಿ, ಲಕುಮಿಪ ಅಂದರೆ ಲಕ್ಷ್ಮೀಶ ಕವಿ, ಜನ್ನ, ಕುಮಾರ ವ್ಯಾಸರು ವ್ಯಾಸಪದಗಳು, ಮತ್ತು ಮಂಗಳಧಾಮ, ಕವಿ ಕೋಗಿಲೆ ಇವರೆಲ್ಲ ಸೇರಿದರೆ ಕವಿ ಕೋಗಿಲೆಗಳು. ಅಂದರೆ ಕವಿಗಳು ಹಾಡಿ ಬದುಕಿ ಬೆಳೆಸಿ ಬರೆದಂಥ ತಾಣ ನನ್ನ ಕನ್ನಡ ನಾಡು ಅಂಥೇಳಿ ಕವಿ ಹೇಳ್ತಾರೆ. ಜಯ ಹೇ ಕರ್ನಾಟಕ ಮಾತೆ, ತೈಲಪ ಹೊಯ್ಸಳ ರಾಳಿದ ನಾಡೆ, ಡಂಕಣ ಜಕಣರ ನಿಚ್ಚಿನ ಬೇಡೆ, ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ತೈಲಪ ಹೊಯ್ಸಳರು ಎಂತೆಂಥ ರಾಜರುಗಳು ಆಳಿದ ನಾಡು. ಡಂಕಣ ಜಕಣರ ನೆಚ್ಚಿನ ಬೀಡೆ. ಡೆಂಕಣಾಚಾರಿ, ಜಕಣಾಚಾರಿ ನೀವು ಕೇಳಿರ್ಬೋದು. ಬೇಲೂರು, ಅಲ್ಲಿಂದ ಕೈದಾಳ, ಇವೆರಡೂ ವಿಷ್ಣುವಿನ ಮೂರ್ತಿಯನ್ನು ಕೆತ್ತಿದಂಥ ಜಕಣಾಚಾರ್ಯಗಳು. ಅವ್ರನ್ನೂ ಸಹ ಇಲ್ಲಿ ಸ್ಮರಿಸಿದ್ದಾರೆ ಈ ಕವಿತೆಯಲ್ಲಿ. ಅಂತ ನೆಚ್ಚಿದ ಬೀಡು ನಮ್ಮದು. ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ. ಕೃಷ್ಣಾ ನದಿ, ಶರಾವತಿ ನದಿ, ತುಂಗಾ ನದಿ, ಕಾವೇರಿ ನದಿ ಇವೆಲ್ಲ ಚೈತನ್ಯ ಹುಟ್ಟುತ್ತಿರೋ ನಾಡು ನಂದು. ಚೈತನ್ಯ ಪರಮಹಂಸ ವಿವೇಕ ಭಾರತ ಜನನಿಯ ತನುಜಾತೆ. ಪರಮಹಂಸರು, ವಿವೇಕಾನಂದರು ಇವರೆಲ್ಲ ನೆಚ್ಚಿದಂಥ ಭಾರತ ಜನನಿಯ, ಭಾರತದ ಮಡಿಲಿನ ಮಗುವಾಗಿ ಕನ್ನಡ ಮಾತೆ ಇದ್ದಾಳೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಈ ಮಾತು ಎಷ್ಟು ಚೆನ್ನಾಗಿದೆನ್ರಿ. ಸರ್ವ ಜನಾಂಗದ ಶಾಂತಿಯ ತೋಟ ಅಂದರೆ ಇಲ್ಲಿ ಭಾಷಾಭಿಮಾನ ಇರ್ಬೋದು, ದೇಶಾಭಿಮಾನ ಇರ್ಬೋದು, ಬಟ್ ಸರ್ವ ಜನಾಂಗ, ಯಾವುದು ಜಾತಿ ಭೇದ ಮತ ಯಾವುದು ಎಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ. ಒಂದೇ ತೋಟದ ಹೂಗಳ ಥರ ನಾವು. ರಸಿಕರ ಕಂಗಳ ಸೆಳೆಯುವ ನೋಟ. ಎತ್ತೆತ್ತ ನೋಡಿದ್ರೂ ಒಂಥರ ಹಸಿರಿನ ಸೆಲೆ ನಮ್ಮ ಕರ್ನಾಟಕ, ಕನ್ನಡ ಭಾಷೆ. ಅಂಥ ರಸಿಕರಂದರೆ ರಸಿಕತೆ, ಒಂದು ಸಾಹಿತ್ಯಕ್ಕೆ ಇರ್ಬೋದು, ಮತ್ತು ಹಾಡುಗಾರಿಕೆ ಇರ್ಬೋದು, ನಾಟಕ, ಭಾಷಣ ಯಾವುದಕ್ಕೆ ಅಂಥದ್ದೇ ಆದ ರಸಿಕರ ಕಂಗಳು ಸೆಳೆಯುತ್ತೆ ನಮ್ಮ ನಾಡನ್ನು ಕಂಡ್ರೆ. ಅಷ್ಟು ಚೆನ್ನಾಗಿದೆ ನಮ್ಮ ಕನ್ನಡ ನಾಡು.
ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಧ್ಯಾನ ಜನಕನ ಹೋಲುವ ದೊರೆಗಳ ಧಾಮ. ಹಿಂದಾಗಲಿ ಕ್ರೈಸ್ತರು ಆಗಲಿ ಮುಸಲ್ಮಾನರಾಗಲಿ ಪಾರಸಿಕ ಮತ್ತು ಜೈನು ಇವರೆಲ್ಲ ಇದ್ರೂ ಸಹ ನಮ್ಮ ನಾಡು ಕನ್ನಡ ನಾಡು. ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ. ಜನಕ ಅಂದರೆ ಯಾರು? ತಂದೆ ಜನಕ ಮಹಾರಾಜ. ಅವನ ಮನಸ್ಥಿತಿಗೆ ಹೋಲುವ ದೊರೆಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಳ್ಬಿಟ್ಟು ಹೋಗಿದ್ದಾರೆ. ಗಾಯಕ ವೈಣಿಕರ ರಾಮ ಅಂತ ರಾಜರುಗಳ ಆಸ್ಥಾನದಲ್ಲಿ ಗಾನ ಗಂಧರ್ವರಿದ್ರಲ್ಲ, ಅವರಿಗೆ ಗಾಯಕ ವೈಣಿಕರ ರಾಮ. ಅವರೆಲ್ಲ ರಾಮನಿಗೆ ಸಮ. ಅಂದರೆ ಜನಕರಾಜನ ಮಗ ರಾಮನಿಗೆ ಸಮ ಈ ಕವಿಗಳು ಅಂಥೇಳಿ ಹೇಳಿದ್ದಾರೆ. ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ. ಕನ್ನಡ ನುಡಿ, ಕನ್ನಡದ ಏನು ಸಾಲುಗಳಿದೆ ಅದು ಹಾಡಿದ್ರೇ ಕುಣಿದಂಗೆ ಆಗುತ್ತೆ ನಮ್ಮ ದೇಹ. ಈ ಕನ್ನಡ ತಾಯಿಯ ಮಕ್ಕಳ ದೇಹ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಏನಿದೆ ಕೊನೆಯ ಸಾಲು, ಮೊದಲನೇ ಸಾಲು ಪಲ್ಲವಿ, ಜಯ ಹೇ ಕರ್ನಾಟಕ ಮಾತೆ. ಕರ್ನಾಟಕ ಭಾರತಾಂಬೆಯ ಮಡಿಲಿನ ಮಗುವಾಗಿ ಕರ್ನಾಟಕ ಇದೆ. ಅದರ ಮಕ್ಕಳು ನಾವು. ನಮಗೆಲ್ಲ ಜಯವಾಗಲಿ, ನಿಮಗೂ ಜಯವಾಗಲಿ. ಜೈ ಸುಂದರ ನದಿ ವನಗಳ ನಾಡೆ. ಮೊದಲೇ ಹೇಳಿದೆ, ಎಲ್ಲ ನದಿಗಳು ಇರುವಂಥ ನದಿ ವನ ಅಂದರೆ ಕಾಡು ಇರುವಂಥ ನಾಡು ನಮ್ಮದು. ಜಯ ಹೇ ರಸ ಋಷಿಗಳ ಬೇಡೆ. ತುಂಬ ರಸ ಋಷಿಗಳು, ರಸ ಸಿದ್ಧಿ ಪುರುಷರು, ತುಂಬ ಕಾಶ್ಯಪರಿಂದ ಹಿಡಿದು ಮೈಥಿಲಿ ಮುನಿ, ಕಣ್ವ ಋಷಿಗೊಂಡು ಹಿಡಿದು ಎಲ್ಲರೂ ಸಹ ಅವತರಿಸಿದ್ದು, ಹುಟ್ಟಿದ್ದು ನಮ್ಮ ಕನ್ನಡ ನಾಡು. ಹಂಗಾಗಿ ಅವ್ರನ್ನೆಲ್ಲ ಸ್ಮರಿಸಿ ಒಂದು ಸಾಹಿತ್ಯ ಕೂಡಿಸಿ ರಾಷ್ಟ್ರಕವಿ ಕುವೆಂಪು ಬರೆದರು ಅಂದರೆ ನಿಜವಾಗಲೂ ಅವ್ರಿಗೆ ನಾವೊಂದು ಈ ಮೂಲಕ ಧನ್ಯವಾದ ಹೇಳಬೇಕು. ನಾವೇನು ಕನ್ನಡ ರಾಜ್ಯೋತ್ಸವ, ಕನ್ನಡ ಕನ್ನಡ ಅಂತೆಲ್ಲ ಓಡಾಡ್ತೀವಿ, ನಿಜವಾಗ್ಲೂ ಅದು ಮನಸ್ಸಲ್ಲಿಂದ ಬರಬೇಕು. ನನ್ನ ಅಭಿಪ್ರಾಯ ಕನ್ನಡ ಮಾತಾಡಬೇಕು, ಹೆಚ್ಚೆಚ್ಚಾಗಿ ಕನ್ನಡ ಬಳಸಬೇಕು. ಕನ್ನಡ ಬರೆದವ್ರಿಗೆ ಕನ್ನಡ ಕಲಿಸೋಣ, ಕನ್ನಡ ಮಾತಾಡೋಣ. ಬರೀ ನವಂಬರ್ ಅಷ್ಟಕ್ಕೆ ಸೀಮಿತವಾಗಿರಬಾರ್ದು ಕನ್ನಡ ರಾಜ್ಯೋತ್ಸವ. ಸೊ ನನ್ನ ಮಾತು ನನಗೆ ತಿಳಿದಿರೋದು ಹೇಳಿದ್ದೀನಿ. ತಮ್ಮಗಳು ಬೋರ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ಹಾಗೆ ನನ್ನ ವಿಡಿಯೋಗಳು ನೋಡ್ತಾ ಇರ್ತೀರ. ಆದರೆ ಈ ಮಾಹಿತಿಗಳು ಏನು ಅಲ್ಪ ಸ್ವಲ್ಪ ತಪ್ಪಾಗಿರ್ಬೋದು, ಅದು ತಿದ್ಕೊಳ್ಳೋಕೆ ಒಂದು ಅವಕಾಶ ಕೊಡಿ. ಸರಿ ಇದ್ದರೆ ಜೈ ಅನ್ನಿ, ಜೈ ಕನ್ನಡಾಂಬೆ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತಾರೆ ನನ್ನ ಯೂಟ್ಯೂಬ್ ಚಾನಲ್ನ. ಯಾಕೆಂದರೆ ನಾನು ಒಬ್ಬ ಕನ್ನಡಿಗ, ನಾನು ಸ್ವಲ್ಪ ಬೆಳಿಬೇಕು, ನಾನು ಸ್ವಲ್ಪ ತಿಳ್ಕೊಂಡಿದ್ದೀನಿ, ಇನ್ನೂ ತಿಳ್ಕೊತೀನಿ. ತಿಳ್ಕೊಳ್ಳೋದು ಭಾಳಷ್ಟಿದೆ. ಒಂದು ಅವಕಾಶ ಅಷ್ಟೇ ನಮಗೆ. ನೀವೆಲ್ಲ ಒಂದು ಸಪೋರ್ಟ್ ಕೊಟ್ಟು ಒಂದು ಕಾಮೆಂಟ್ ಮಾಡಿ, ಇಲ್ಲ ಇಂಥ ವಿಡಿಯೋ ಮಾಡಪ್ಪ ಹೇಳಿ ಅಂತ ಹೇಳಿ, ಇಲ್ಲ ಇಂಥದ್ದು ಮಾಡ್ತಾಯಿದೆ ಸರಿ ಇಲ್ಲ, ಇಂಥ ಕಂಟೆಂಟ್ ತೊಗೋ. ಬಟ್ ನಮ್ಮ ಕೈಲಾಗಿದ್ದ ಪ್ರಯತ್ನ ನಾವು ಮಾಡ್ತೀವಿ. ಶಕ್ತಿ ಮೀರಂತೂ ಮಾಡೋಕ್ಕಾಗಲ್ಲ. ನಮ್ಮ ಕೈಲಾದ ಪ್ರಯತ್ನ ನಾವು ಮಾಡ್ತೀವಿ. ನಮಗೂ ಒಂದು ಸಪೋರ್ಟ್ ಮಾಡಿ. ಮತ್ತು ಎಲ್ರಿಗೂ ಇನ್ನೊಂದು ಸಲ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಎಲ್ಲರೂ ಕನ್ನಡಮ್ಮನ ಮಕ್ಕಳು, ಎಲ್ಲರೂ ಚೆನ್ನಾಗಿರೋಣ, ಎಲ್ಲರೂ ಚೆನ್ನಾಗಿರಬೇಕು. ಕನ್ನಡ ಉಳಿಸೋಣ, ಬೆಳೆಸೋಣ. ನಮ್ಮ ಕೈಲಾದ ಮಟ್ಟಿಗೆ ಕನ್ನಡತನವನ್ನೇ ಉಳಿಸ್ಕೊಂಡು ಹೋಗೋದು. ಒಂದು ರಿಂಗ್ ಟೋನ್ ಆಗಲಿ, ಒಂದು ಹಲೋ ಟ್ಯೂನ್ ಆಗಲಿ, ಅದು ಕನ್ನಡದಲ್ಲೇ ಇಟ್ಕೊಂಡು ನಮ್ಮದು ಭಾಷೆ ಉಳಿಸ್ಬೇಕು, ಬೆಳೆಸಬೇಕು ಅಂದರೆ ಅಷ್ಟು ಶ್ರೀಮಂತವಾಗಿದೆ. ಒಂದು ನೋಟ್ನಲ್ಲಿ ನೋಡ್ರೂ 5ನೇ ಸ್ಥಾನದಲ್ಲಿ ನಮ್ಮ ಕನ್ನಡ ಭಾಷೆ ಇದೆ. ಸೊ ATMಗೆ ಹೋಗ್ತೀವಿ. ಆ ATMಗೆ ಹೋದಾಗ ಅಲ್ಲಿ ಒಂದು ಕನ್ನಡ ಭಾಷೆ ಆಯ್ಕೆ ಮಾಡಿಕೊಂಡು ಕನ್ನಡ ನಾವು ATMಲ್ಲಿ ಏನು ಪ್ರೊಸೀಜರ್ ಇದೆ ಅಂದರೆ ಆ ಭಾಷಾವಾರು ಪ್ರಾಂತ್ಯ ಎಷ್ಟು ಜನ ಯಾವ ಭಾಷೆ ಬಳಸ್ತಾರೋ ಅದು ಮೊದಲ ಸಾಲಲ್ಲಿ ಸೇರುತ್ತಂತೆ. ಸೊ ನಮ್ಮ ಕನ್ನಡ ನಾವು ಬಳಸ್ತಾ ಇದ್ದರೆ ಕನ್ನಡದಲ್ಲೂ ಒಂದು ಮೇರು ಪಂಕ್ತಿಗೆ ನಮ್ಮ ಕನ್ನಡ ಹೋಗುತ್ತೆ. ATMಲ್ಲಿ ಒಂದು ಕನ್ನಡ ಆಪ್ಷನ್ಸ್ ಕೊಟ್ಟಿದ್ದಾರೆ ಅಂದರೆ ಅವ್ರು ಬೆಲೆ ಕೊಟ್ಟು ಕಟ್ಟಿದ್ದಾರೆ. ಬಟ್ ಅದನ್ನು ನಾವು ಉಳಿಸ್ಕೊಂಡು ಹೋಗಬೇಕು. ATMಗೆ ಹೋದರೂ ಕನ್ನಡನೇ ಬಳಸೋಣ ಬಿಡಿ, ಏನು. ಮತ್ತು ಚೆಕ್ ಬರಿತೀವಿ, ಚಲನ್ ಬರಿತೀವಿ, ಅದ್ರಲ್ಲಿ ಕನ್ನಡದಲ್ಲೇ ಬರೆಯೋಣ. ಯಾಕೆಂದರೆ ಈಗ ಹೋಗಿ ಗಲಾಟೆ ಮಾಡೋದಕ್ಕೆ ಬ್ಯಾಂಕಲ್ಲಿ ಕನ್ನಡಿಗರಿಲ್ಲ, ಕನ್ನಡ ಬರಲ್ಲ, ಬೇಡ ರೀ. ಕನ್ನಡ ಮಾತಾಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ. ಕನ್ನಡದಲ್ಲಿ ಚಲನ್ ಬರ್ದು ಕೊಡಿ, ಕನ್ನಡದಲ್ಲಿ ಚೆಕ್ ಬರೆದು ಕೊಡೋಣ. ಅವ್ರು ಓದೋಕ್ಕೆ ಬರ್ತದೆ ಬಿಡಲ್ಲ ಗೊತ್ತಿಲ್ಲ. ಯಾಕೆಂದ್ರೆ ನಮ್ಮದು ಕೆಲಸ ನಾವು ಬ್ಯಾಂಕಿಂದ ಅವ್ರಿಗೆ ಕೊಟ್ಟಿದ್ದಾರೆ, ನಮ್ಮ ಕೆಲಸ ಅವ್ರು ಮಾಡಿಕೊಡ್ಬೇಕು. ಅವ್ರು ನನ್ನ ಭಾಷೆ ಗೊತ್ತಿಲ್ಲ ಅಂದ್ರೆ ನಾನು ಹೊಣೆಗಾರಲ್ಲ. ಅದಕ್ಕೆ ಜಗಳ ಮಾಡೋದು ಅವಶ್ಯಕತೆಯೇ ಇರಲ್ಲ.
ಅಂದರೆ ನಾವು ಕೇಳೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಅವಶ್ಯಕತೆ ನೆಸೆಸಿಟಿ ಕಡಿಮೆ ಆಗುತ್ತೆ. ನಾವು ಬರ್ದು ಕೊಟ್ಟಾಗ ನೋಡಮ್ಮ ನಾನು ಬರ್ದಿದ್ದೀನಿ, ನಂಗೆ ಬರೋದು ಆ ಭಾಷೆ. ನೀನು ಅದರಲ್ಲಿ ಏನೈತೆ ಗೊತ್ತಿರೋದು ತಿಳ್ಕೊಂಡು ನನಗೆ ಕೆಲಸ ಮಾಡಿಕೊಡು. ಕೇಳ್ಬೋದಲ್ಲ. ಅಷ್ಟು ಬಿಟ್ಟು ನೀನು ಕನ್ನಡ ಮಾತಾಡು, ಕನ್ನಡ ಕಲಿ, ಕನ್ನಡ ಅದು ಏನಾಗುತ್ತೆ ಅಂದರೆ ಅತಿರೇಕ ಆಗ್ಬಿಡುತ್ತೆ. ಒಂದೊಂದು ಸಲ ಭಾಳ ಪ್ರಾಣಹಾನಿ, ಮಾನಹಾನಿ ಎಲ್ಲ ಆಗುತ್ತೆ. ಸೊ, ರೈಟಿಂಗ್ ರೂಪದಲ್ಲಿ ನಾವು ಬರವಣಿಗೆಯಲ್ಲೇ ನಾವು ಜನನ ತಿದ್ದಕ್ಕೆ ಪ್ರಯತ್ನ ಪಟ್ಟಾಗ ಜನ ಬದಲಾಗ್ತಾರೆ. ಓಹ್! ಇವ್ನಿಗೆ ಕನ್ನಡ ಬಿಟ್ಟರೆ ಬೇರೆ ಭಾಷೆ ಬರಲ್ಲ, ನಾನೇನು ಮಾಡಲಿ? ನಾನು ಕಲಿಬೇಕು ಅನ್ನೋದು ಬರುತ್ತೆ. ಅಥವಾ ಯಾರು ತನ್ನ ಪಕ್ಕದಲ್ಲಿ ಕನ್ನಡಿಗರಿದ್ರೆ ಅವ್ರನ್ನ ಕೇಳ್ಬಿಟ್ಟಾದರೂ ಅದೊಂದು ಕೆಲಸ ನಮಗೆ ಮಾಡಿಕೊಡ್ತಾರೆ. ನಾವು ಇಂಗ್ಲೀಷಲ್ಲಿ ಬರೆದ್ಬಿಟ್ಟು ಅಲ್ಲೋಗಿ ನಮಗೆ ಕನ್ನಡದಲ್ಲಿ ಮಾತಾಡಿ ಅಂದಾಗ ಅದು ತಪ್ಪಂತ ಅನ್ಸಲ್ಲ. ಬಟ್ ಏನೋ ಒಂದು ಜಗಳಕ್ಕೆ ಕಾರಣ ಆಗುತ್ತೆ. ಸೊ, ಇದು ಅನ್ಯಥಾ ಭಾವಿಸ್ಬೇಡಿ. ನನಗೆ ಅನಿಸಿದ್ದು ನಾನು ಹೇಳಿದ್ದೀನಿ ಅಷ್ಟೇ. ಇದಕ್ಕೊಂದು ದಾರಿ ಇದೆ. ಒಂದು ಬ್ಯಾಂಕಲ್ಲಾಗಲಿ, ಒಂದು ಸಂಸ್ಥೆಯಲ್ಲಾಗಲಿ ಅದೊಂದು ದಾರಿ ಇದೆ. ಈ ಥರ ಬರ್ಕೊಟ್ಬಿಟ್ಟು ನಮಗೆ ಕೆಲಸ ಮಾಡಿಕೊಡಿ. ನಂಗೆ ಈ ಭಾಷೆ ಬಿಟ್ಟರೆ ಬೇರೆ ಬರಲ್ಲ. ಮಾಡಿಕೊಡಿ, ಓದಿ, ತಿಳ್ಕೊಳ್ಳಿ, ಮಾಡಿಕೊಡಿ ಅಷ್ಟೇ. ನಾವು ಒಂದು ದಿವಸ ಕಾಲಾವಕಾಶ ಕೊಡ್ತೀವಿ. ಸೊ, ಈ ಥರ ಮಾಡ್ಬೋದಲ್ಲ ಹೊಸ್ದಾಗಿ ಅಂತ ನನ್ನ ಅಭಿಪ್ರಾಯ. ಕೊನೆಯದಾಗಿ ಎಲ್ರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಧನ್ಯವಾದ. ಥ್ಯಾಂಕ್ ಯು. ಶರಣು ಶರಣಾರ್ಥಿ.